ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಇಡ್ಲಿ ಮಾಡೋಣ ಅಂತ ಬಂದಿದ್ದೀನಿ. ಅದು ಇನ್ಸ್ಟಂಟಾಗಿ ಮಾಡುವಂಥದ್ದು, ದಿಢೀರಾಗಿ ಮಾಡುವಂಥದ್ದು ಇಡ್ಲಿ. ಅದನ್ನೇ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ದಿಢೀರ್ ಅಂತ ಅಂದಾಗ ಅವಲಕ್ಕಿ, ದಪ್ಪ ಅವಲಕ್ಕಿನಾದರೂ ತಗೋಬೋದು, ಇಲ್ಲ ಪೇಪರ್ ಅವಲಕ್ಕಿನಾದರೂ ತಗೋಬೋದು, ಯಾವುದಾದ್ರೂ ತಗೋಬೋದು. ಹಾಗೆ ಅಕ್ಕಿ ರವೆ ಅಥವಾ ಇಡ್ಲಿ ರವೆ, ಯಾವುದಾದ್ರೂ ಇಡ್ಲಿ ರವೆ 1 ಕಪ್ಪು, ಅವಲಕ್ಕಿ 1 ಕಪ್ಪು, ಹಾಗೆ ಮೊಸರನ್ನು 1 ಕಪ್ಪು, 1 ಅಥವಾ 1.5 ಕಪ್ಪು. ಹುಳಿ ಇಲ್ಲ ಅಂದರೆ 1.5 ಕಪ್ ಆದರೂ ತಗೋಬೋದು. ಹುಳಿ ಇದ್ದರೆ 1 ಕಪ್ ಅಥವಾ 3/4 ಕಪ್ ತಗೋಬೋದು. ಹಾಗೆ ಉಪ್ಪು ಮತ್ತು ಬೇಕಿದ್ದರೆ ಸೋಡಾ, ಯಾಕೆಂದರೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸೋಡಾ ಅಥವಾ ಏನೋ ಯಾವುದನ್ನಾದರೂ ಹಾಕ್ಬೋದು. ಈಗ ಮಾಡೋವಂಥದ್ದನ್ನು ನೋಡ್ಕೊಂಬರೋಣ. ಈಗ ಈ ಅವಲಕ್ಕಿನ ಫಸ್ಟ್ ತೊಳ್ಕೊತಾ ಇದ್ದೀನಿ. ಇದನ್ನು ತೊಳೆದು 5 ನಿಮಿಷ ನೆನೆ ಇಟ್ಟರೆ ಸಾಕಿದು. ಈಗ ಅವಲಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆ ಇಡ್ತಾ ಇದ್ದೀನಿ. ಇದು ಬೇಗ ನೆನೆಯುತ್ತೆ, ಹಾಗಾಗಿ 5 ನಿಮಿಷ ಸಾಕು. ಇನ್ನೂ ಗಟ್ಟಿ ಅವಲಕ್ಕಿ ತಗೊಂಡ್ರೆ ಒಂದು 1/4 ಗಂಟೆಯಿಂದ 20 ನಿಮಿಷ ನೆನೆಸ್ಕೋಬೇಕಾಗುತ್ತೆ. ಇಲ್ಲ ಇನ್ನು ನಿಮಗೆ ದಿಢೀರಾಗಿ ಬೇಕು ಅಂತಂದಾಗ ಅದೇ ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಒಂದು ಬಿಸಿನೀರು ಹಾಕಿ, ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಬಿಟ್ಟು ಅದನ್ನು ಸಹಿತ ಹಾಕ್ಕೊಂಡು ದಿಢೀರಾಗಿ ಮಾಡ್ಬೋದು. ಬೇಗ ನೆನೆಯುತ್ತೆ, 5 ನಿಮಿಷದೊಳಗೆ ಅವಲಕ್ಕಿ ನೆನೆಯುತ್ತೆ. ಹಾಗಾಗಿ ಇದನ್ನು ಬೇಗ ಮಾಡುವಂಥದ್ದು ಆದ್ದರಿಂದ ಬೆಳಗಿನ ದಿಢೀರಂತ ಬೆಳಗಿನ ತಿಂಡಿ ಮಾಡುವಂಥದ್ದು. ಯಾಕಂದರೆ ಎಲ್ರಿಗೂ ಅರ್ಜೆನ್ಸಿ ಇರೋದ್ರಿಂದ ಏನಾದರೂ ಒಂದು ತಿಂಡಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಆಗುವಂಥದ್ದು ಒಂದು ರೆಸಿಪಿನ ಎಲ್ಲರೂ ನೋಡ್ಕೊತಾ ಇರ್ತಾರೆ. ಏನು ಮಾಡೋದು ದಿನಾ ಮಾಡುವಂಥದ್ದಲ್ವ. ಹಾಗಾಗಿ ದಿನಕ್ಕೆ ಒಂದೊಂಥರ, ಯಾವತ್ತೂ ನಿನ್ನೆ ಮಾಡಿದ್ದನ್ನು ಇವತ್ತು ತಿನ್ನಲ್ಲ, ಇವತ್ತು ಮಾಡಿದ್ದನ್ನು ನಾಳೆ ತಿನ್ನಲ್ಲ. ಅದರಿಂದ ದಿನಕ್ಕೆ ಒಂದೊಂಥರ ಮಾಡೋದ್ರಿಂದ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡುವಂಥದ್ದು. ಹಾಗಾಗಿ ಇದನ್ನೊಂದು ಮಾಡೋಣ ಅಂತ. ಇದನ್ನು ಅವಲಕ್ಕಿ ನೆನೆದ ತಕ್ಷಣ ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅಷ್ಟರಲ್ಲಿ ಈ ಅಕ್ಕಿ ರವೆಗೇನೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು. ಈಗ ಅವಲಕ್ಕಿ ನೆಂದಿದೆ, ಇದನ್ನು ಹಿಂಡ್ಬಿಟ್ಟು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಇದ್ರ ಜೊತೆ ಸ್ವಲ್ಪ ನೀರು ಅಥವಾ ಮೊಸರನ್ನಾದರೂ ಹಾಕ್ಕೊಂಡು ರುಬ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕ್ಕೊಂಡು ರುಬ್ಬೋದು. ಈಗ ರುಬ್ಕೊಂಡಿದ್ದಾಗಿದೆ ಅವಲಕ್ಕಿನ. ಈಗ ಇದಕ್ಕೆ ಅಕ್ಕಿ ರವೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಕೊನೆಗೆ ಮತ್ತೆ ಬೇಕಿದ್ರೆ ನೀರು ಹಾಕೋಬೋದು. ನೀರು, ಮಜ್ಜಿಗೆ ಏನು ಬೇಕಾದರೂ ಸೇರಿಸ್ಕೋಬೋದು. ಮೊದಲೇ ನೀರಾಗಿ ಮಾಡ್ಕೊಂಡ್ರೆ ಕೊನೆಗೆ ಏನು ಸೇರ್ಸೋಕ್ಕಾಗಲ್ಲ. ಇದಕ್ಕೆ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ಮೊಸರು ಅಥವಾ ಮಜ್ಜಿಗೆ, ದಪ್ಪ ಮಜ್ಜಿಗೆ ಇದ್ದರೆ ಅದು ಆಗುತ್ತೆ.
ನಾನು ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ. ಇದನ್ನೇ ಚಿರೋಟಿ ರವೆ ಹಾಕಿನೂ ಸಹಿತ ಮಾಡ್ಕೋಬೋದು. ಅಕ್ಕಿ ರವೆ ಬದಲಿಗೆ ಚಿರೋಟಿ ರವೆನಾದರೂ ಹಾಕೊಂಡು ಮಾಡ್ಬೋದು. ಇದಕ್ಕೆ ಒಂದು 6 ಗಂಟೆ 20 ನಿಮಿಷ ಅಕ್ಕಿ ರವೆ ನೆನೆಯೋ ತನಕ ಸ್ವಲ್ಪ ಟೈಮ್ ಬೇಕು. ಅದಾದರೆ 5 ನಿಮಿಷದಲ್ಲಿ ಆಗೋಗುತ್ತೆ. ಅದೊಂದು 2 ನಿಮಿಷ ಚೂರು ನೆಂದ್ರೆ ಸರಿ ಅಷ್ಟೇ ರವೆ. ಇದಾದ್ರೆ ಆಗಲ್ಲ, ಒಂದು 1/4 ಗಂಟೆನಾದರೂ ಚೂರು ಅಕ್ಕಿ ನೆನಿಬೇಕು. ಇದರಲ್ಲೂ ಮಾಡ್ಬೋದು. ಫಸ್ಟಿಗೆ ಒಂಚೂರು ಮಜ್ಜಿಗೆಯಲ್ಲಿ ಅಕ್ಕಿನ ಮಾಡಿ ಇಟ್ಕೊಂಡ್ರೆ, ನೆನೆ ಇಟ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಹೊತ್ತು ನೆನ್ಕೊಳ್ಳುತ್ತೆ. ನಾವು ಇದು ಮಿಕ್ಸಿ ರುಬ್ಬೋದ್ರೊಳಗೆ, ಅವಲಕ್ಕಿ ರುಬ್ಕೊಳ್ಳೋದ್ರೊಳಗೆ ಅದನ್ನು ಮಾಡ್ಬೋದು. ಈಗ ಬೇಕಾದರೂ ಮಾಡ್ಬೋದು. ಇನ್ನೊಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡ್ತೀನಿ, ಆಮೇಲೆ ಇಡ್ಲಿ ಮಾಡ್ತೀನಿ. ಈಗ 10 ನಿಮಿಷ ಆಗಿದೆ. ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇಷ್ಟು ದಪ್ಪ ಇರಲಿ. ಇನ್ನು ತೆಳ್ಳಗಾದರೆ ಇಡ್ಲಿ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇಷ್ಟು ಹತ್ತಾಕಿದ್ರೆ ಸಾಕು. ಬೇಕಿದ್ರೆ ಇನ್ನೊಂಚೂರು ನೀರು ಮಾಡ್ಕೋಬೋದು. ನಾನು ಇಷ್ಟೇ ಸಾಕು ಅಂತ ಕಾಣುತ್ತೆ. ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೀಗ ಇಡ್ಲಿ ಹಾಕ್ತಾಯಿದ್ದೀನಿ, ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಅವಲಕ್ಕಿ ನೆನೆಸಿದ ತಕ್ಷಣನೇ ಅಕ್ಕಿಗೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಲ್ಲೇ ನಿಮಗೆ ಟೈಮ್ ಸೇವ್ ಆಗುತ್ತೆ. ಬೇಗನೆ ಮಾಡ್ಕೋಬೋದು. ಮತ್ತು ಎಕ್ಸ್ಟ್ರಾ ಇದೇನು ಇದು ಮಾಡಬೇಕು ಅಂತೇನಿಲ್ಲ. ಅವಲಕ್ಕಿ ರುಬ್ಬಿದ್ದನ್ನು ಹಾಕಿ ಕಲಿಸ್ಬಿಟ್ಟು ಪಟ್ಟ ಇಡ್ಲಿ ಮಾಡ್ಬೋದು. ಅಕ್ಕಿ ನೆನೆಯೋದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡಿತ್ತು. ಈಗ ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀನಿ. 10ರಿಂದ 1/4 ಗಂಟೆ ಹೊತ್ತು ಬೇಯಲಿ. ಇದು 10 ನಿಮಿಷ ಸಾಕಾಗುತ್ತೆ ಅಕ್ಕಿ, ಅದರಿಂದ ಒಂದು 1/4 ಗಂಟೆ ಹೊತ್ತು ಬೇಯಲಿ. ಮೀಡಿಯಮ್ ಫ್ಲೇಮಲ್ಲಿ ಬೆಂದರೆ ಸಾಕು. ಈಗ ಇಡ್ಲಿ ಎಲ್ಲ ರೆಡಿಯಾಗಿದೆ. ನಾನು ತಣ್ಣಗೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ಸ್ಮೂತಾಗಿರುತ್ತೆ. ಇದಕ್ಕೆ ಸಾಂಬಾರಾದರೂ ಆಗುತ್ತೆ, ಚಟ್ನಿ ಆದರೂ ಆಗುತ್ತೆ, ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು. ತುಂಬ ಫ್ಲಫಿಯಾಗಿ ಸ್ಮೂತಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.